ಲೋಕಲ್ ಸರ್ಕ್ಯುಲರ್ ಎಕಾನಮಿ ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ನೀನ್ ಸಮಸ್ಯೆ ಏನ್ ಹೇಳಿದೆ ಅದಕ್ಕೆ ಅಂತಾನೆ ಅಗ್ರಿಕಲ್ಚರ್ ಬೇಸ್ಡ್ ಸರ್ಕ್ಯುಲರ್ ಎಕಾನಮಿ ಅಂತ ಕ್ರಿಯೇಟ್ ಮಾಡ್ತಾ ಇದೀವಿ. ಅದನ್ನ ಪ್ರಯತ್ನ ಮಾಡಿದ್ವಿ. ಏನಕ್ಕೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಸೊಸೈಟಿಗಳು ಏನ್ ಮಾಡ್ತಾರೆ ಇವತ್ತು? ಸೊಸೈಟಿಗಳು ಗೊಬ್ಬರ ಕೊಡ್ತೀವಿ, ಸಾಲ ಕೊಡ್ತೀವಿ ರೈತರಿಗೆ. ನಮ್ಮ ಸೊಸೈಟಿಗಳು ಇವಾಗ ಏನ್ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ರೈತ ಏನ್ ಬೆಳೆ ಬೆಳೆದಿರ್ತಾರೆ ಅದನ್ನು ತಗೋಬೇಕು ಅಂತ ಪ್ರಯತ್ನ ಪಡ್ತೀವಿ. ಯಾವ್ದು ಶುರು ಮಾಡಿದೀವಿ? ಅಕ್ಕಿ, ರಾಗಿ, ಗೋಧಿ, ಬೇಳೆ, ಯಾವುದು ನಾನ್ ಪೆರಿಷಬಲ್ ಐಟಮ್ಸ್ ಇರ್ತದೆ ಅದನ್ನು. ಯಾಕಿದು ಮಾಡ್ತೀವಿ ಅಂತ ಹೇಳಿದ್ರೆ, ಸೋರ್ಸ್ ನೀವೆಲ್ಲಿ ಬೆಳೆ ಬೆಳಿತೀರಿ, ಆ ಬೆಳೆ ಬೆಳೆಯ ಜಾಗದಲ್ಲಿ ಅಥವಾ ಪಕ್ಕದ ಊರಲ್ಲಿ, ಅದ್ರ ಪಕ್ಕದ ಊರಲ್ಲೋ ಹತ್ರದಲ್ಲಿ ಆದಷ್ಟು ಹತ್ರದಲ್ಲಿ ನಾವು ಪ್ಯಾಕೇಜಿಂಗ್ ಮಾಡೋದಾಗ್ಲಿ ಅಥವಾ ಪ್ರಾಸೆಸಿಂಗ್ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ ಮಾಡಿದ್ರೆ ನಮ್ಗೆ ಅತಿ ಹೆಚ್ಚು ದುಡ್ಡು ಸಿಗಕ್ ಸಾಧ್ಯ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. 1 ಕ್ವಿಂಟಾಲ್ ಅಕ್ಕಿಗೆ ಎಷ್ಟು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? 6,000 ರೂಪಾಯಿ. 1 ಕ್ವಿಂಟಾಲ್ ಭತ್ತಕ್ಕೆ ನಮ್ಮ ರೈತರು ಮಾರೋದು 1,800 2,000 ರೂಪಾಯಿ. ಲೆಕ್ಕ ಹಾಕಿ. ಈಗ ನಾವು ಏನ್ ಮಾಡ್ತಾ ಇದೀವಿ ಲೋಕಲಿ ಅಂದ್ರೆ ಹತ್ರದಲ್ಲೇ ನಾವು ಸೋರ್ಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಸೊಸೈಟಿ 1000 ಜನ ಶೇರ್ದಾರ ಇರ್ತಾರೆ, ಗೊತ್ತು ತಾನೆ ನಿಮ್ಗೆ. ಸುಮ್ಮನೆ ಉದಾಹರಣೆ ಕೊಡ್ತೇನೆ. ಎಲ್ಲಾ ಸೊಸೈಟಿಗಳಲ್ಲೂ ಶೇರ್ದಾರ ಇರ್ತಾರೆ. ಶೇರ್ದಾರರುಗಳೇನು, ನಾವು ಏನ್ ಬೆಳೆ ಬೆಳೀತಾ ಇರ್ತೀವಿ ನಮಗ್ ಗೊತ್ತಿರ್ತದೆ, ಯಾರಿಗೆ? ಸೊಸೈಟಿ ಅವರಿಗೆ. ನಾವ್ ಹೇಳ್ತೀವಿ, ಅಪ್ಪ ನೀನ್ ಬೆಳೆ ಬೆಳಿತಿರೋದನ್ನು ನಾನು ತಗತೀನಿ, ನಿಂಗೆ 1,800 ಕೊಡಿಗಿಲ್ಲ, 2,000 ಅಲ್ಲ 3,000 ರೂಪಾಯಿ ಕೊಡ್ತೀನಿ. ಯಾಕೆ 3,000 ರೂಪಾಯಿ ಕೊಡ್ಬೋದು ಗೊತ್ತೇ? ಒಂದು, ನಾನು ಮಧ್ಯವರ್ತಿಗಳನ್ನ ತೆಗಿತಾ ಇದ್ದೀನಿ. ಎರಡನೇದು, ನಾನು ಅಲ್ಲೇ ಹತ್ರದಲ್ಲಿ ನಾವು ತಗೊಂಡು, ಪ್ಲಸ್ ನೀವು ಅಕ್ಕಿ ಬೆಳೆದಿರ್ತೀರಿ, ಇವರು ರಾಗಿ ಬೆಳೆದಿರ್ತಾರೆ. ಅಕ್ಕಿನ ರಾಗಿ ಬೆಳೆದಿರೋರ್ಗೆ ಸೇಲ್ ಮಾಡ್ತೀನಿ, ರಾಗಿನ ಅಕ್ಕಿ ಬೆಳೆದಿರೋರ್ಗೆ ಸೇಲ್ ಮಾಡ್ತೀನಿ ಲೋಕಲ್ಲಿ. ಈಗ ನಾನು ನಮ್ಮ ಊರಲ್ಲಿ 100 ಐಟಮ್ ಬೇಕು ಅಂತ ಅನ್ಕೊಳ್ಳಿ. 100 ಐಟಮ್ ನಿಮ್ಗೆ ಗೊತ್ತಿರೋಂಥ ಯಾವಾಗ ಹಬ್ಬ ಇರ್ತದೆ, ಏನೇನ್ ಐಟಮ್ ಯೂಸ್ ಮಾಡ್ತೀವಿ ಅಂತ ನಮ್ಮ ಮನೆಗಳಲ್ಲಿ ನಮ್ಗೆ ಗೊತ್ತಿರ್ತದೆ. ಯಾವ ತಿಂಗಳಲ್ಲಿ ಯಾವ ಹಬ್ಬ ಅಂತ ಗೊತ್ತಿರ್ತದೆ. ದಿನನಿತ್ಯ ನಾವು ಊಟ ಮಾಡೋದೇನು ಅಂತ ಗೊತ್ತಿರ್ತದೆ. ಇದ್ರ ಪ್ರಕಾರ ನಾವು ಹೇಳ್ಬೋದು, 1 ತಿಂಗಳಲ್ಲಿ ನಾವು ಇಷ್ಟು ಕ್ವಿಂಟಾಲ್ ಅಕ್ಕಿ ಬೇಕು, ಇಷ್ಟು ಕ್ವಿಂಟಾಲ್ ರಾಗಿ ಬೇಕು, ಇಷ್ಟು ಕ್ವಿಂಟಾಲ್ ಬೇಳೆ ಬೇಕು, ಇಷ್ಟು ಕ್ವಿಂಟಾಲ್ ತರಕಾರಿ ಬೇಕು, ಯಾವ್ದಾದ್ರು ಟೊಮೆಟೊ ಏನಾದ್ರು. ನಾನು ಅವಾಗ ಏನ್ ಹೇಳ್ಬೋದು ರೈತನಿಗೆ, ಸಪ್ಲೈ ಡಿಮ್ಯಾಂಡ್ ಮಾಡಕ್ಕೆ ಮ್ಯಾಚ್ ಮಾಡಕ್ಕೆ ನಾನು ರೈತನಿಗೆ ಹೆಂಗೆ ಹೇಳ್ಬೋದು, ಅಪ್ಪ ನೀನು ಒಂದ್ ಟನ್ ಟೊಮೆಟೊ ಬೆಳಿ, ನಿನಗೆ ಇಷ್ಟು ದುಡ್ಡು ಕೊಟ್ಟೆ ಕೊಡ್ತೀನಿ, ನೀನ್ ಎಲ್ಲಿಗೆ ತಗೊಂಡೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಡ, ನೀನ್ ಬೆಳೆದು ನನ್ಗೆ ಹೇಳು ಸಾಕು, ನಾನು ಬಂದು ತಗೊಂಡೋಗ್ತೀನಿ. ಅವಾಗ ಏನಾಯ್ತದೆ, ರೈತನಿಗೆ ಅವನು ಬೆಳೆ ಬೆಳೆಯೋದ್ರ ಮೇಲೆ ಫೋಕಸ್ ಮಾಡ್ತಾನೆ. ಇನ್ನೂ ಚೆನ್ನಾಗಿ ಬೆಳೆ ಬೆಳಿಬೇಕು, ನನ್ನ ಭೂಮಿ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂತ ಫೋಕಸ್ ಮಾಡ್ಬೋದು. ಇದು ಕಷ್ಟ ಕೆಲಸ, ನಾನು ಈಸಿ ಅಂತ ಹೇಳ್ತಾ ಇಲ್ಲ. ಈ ತರ ಒಂದು ಪ್ರಯತ್ನನ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಈ ಸಮಸ್ಯೆಗೆ ನೀನೇನ್ ಕಣ್ಣಲ್ಲಿ ನೀರು ಹಾಕಿದೆಯಲ್ವಾ, ಇದು ಪ್ರತಿಯೊಬ್ಬ ರೈತರ ಕಣ್ಣೀರು. ಇದು ಸಮಸ್ಯೆ ಆಳವಾಗಿದೆ. ಈ ಸಮಸ್ಯೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಒಗ್ಗಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಬೋದು. ನನ್ಗೆ ಇದ್ರಲ್ಲಿ ನಂಬಿಕೆ ಇದೆ. ಇದು ಕೆಲಸ ಇದೇನಾದ್ರೂ ನಾವು ಏನಾದ್ರು ಮಾಡಕ್ ಶುರು ಮಾಡಿದ್ರೆ ಈ ಸ್ವಾವಲಂಬ ಜೀವನ ಏನ್ ಕಟ್ಕೋಬೇಕಂತ ಇದೀವಿ. ನೀವು ಯಾರು ಇಷ್ಟ ಇದ್ರೆ ನಾಳೆ ಬಂದು ತೋರಿಸಿ. ಈ ಕಾನ್ಸೆಪ್ಟ್ ಮೇಲೆ ಒಂದು ಬೂತ್ ಸೆಟಪ್ ಮಾಡಿದೀವಿ. ಈ ಪ್ರಶ್ನೆ ಏನ್ ಕೇಳಿದ್ಯಲ್ಲ, ಈ ಕಾನ್ಸೆಪ್ಟ್ ಮೇಲೆ ನಾವು ಪೂರ್ತಿ ಹೆಂಗ್ ಮಾಡ್ಬೇಕು, ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ಸಪ್ರೇಟ್ ಆಗಿ ಬೂತ್ನ ಸೆಟಪ್ ಮಾಡಿದ್ವಿ. ಆಯ್ತಾ? ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಿನಗೆ ಎಷ್ಟು ಹತ್ರದಲ್ಲಾಯ್ತು ಅಷ್ಟೇ ಹತ್ರದಲ್ಲಿ ನನಗೂ ಈ ಸಮಸ್ಯೆ ಇದೆ.